ಡಂಗ್ 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 ಏಯ್ ಬಗಂಜೆ ಹತ್ತಿನ ಕುಂಡಿ ಮೇಲೆ ಮದುವೆ ಕಳ್ರ. ಏಯ್ ಬಗಂಜೆ ಯಾವನವನು? ನಾನು KGS ಮ್ಯಾನೇಜರ್ ಬಗ್ಗುಂಜಿ ಅಪ್ಪ. ನನ್ನ ಹೆಸರು ಕೂಗೋ ಧೈರ್ಯ ಬಂತೇನು? ಯಾರು? ಯಾವನವನು? ದೊಡ್ಡ ಎಸ್ಟೇಟ್ ಮ್ಯಾನೇಜರ್ ನೀನು ಡಬ್ಬ. ರವಿಯಣ್ಣ ಯಾವಾಗ ಬಂದ್ರಿ? ಒಳ್ಳೆ ದೆವ್ವ ಹಿಡ್ಕೊಂಡ ಹೆದರ್ಬಿಟ್ಟಿಯಲ್ಲಯ್ಯ. ಹಂಗೆಲ್ಲ ಹೆದರ್ತಿಲ್ರ? ಓ ನಿನ್ ಧೈರ್ಯದ ಬಗ್ಗೆ ಗೊತ್ತಿಲ್ವಾ ನನಗೆ? ರಾತ್ರಿ 8 ಗಂಟೆ ಮೇಲೆ ಉಚ್ಚ ಒಯ್ಬೇಕು ಅಂದ್ರೆ ಹೆಂಡತಿನ ಜೊತೆ ಕರ್ಕೊಂಡು ಹೋಗ್ತೀಯ? ಅಲ್ರ ಫೋನ್ ಮಾಡಿದ್ರೆ ನಾನೇ ಕಾರ್ ತಕೊಂಡು ಬರ್ತಿದ್ದಲ್ರ. ಒಂದ್ ಮುಖ್ಯವಾದ ಕೆಲಸ ಮೇಲೆ ಬರ್ಬೇಕಿತ್ತು, ಹೊರಟ್ ಬಂದ್ಬಿಟ್ಟೆ. ಏನ್ ಕೆಲಸ ರವಿಯಣ್ಣ? ಆಮೇಲೆ ಹೇಳ್ತೀನಿ. ನೀನ್ ಹೆಂಗಿದ್ಯಾ? ಹೈ ಕ್ಲಾಸ್. ನಿನ್ ನಾದ್ನಿಗೆ ಮದ್ವೆ ಆಯ್ತನ? ಮದ್ವೆ ಆಯ್ತು, ಪ್ರಸ್ತ ಆಯ್ತು, 3 ಮಕ್ಳು ಆಯ್ತರ. ಆದ್ರೆ ನನ್ನ ಹೆಂಡತಿ ನಾಗ ಮಾತ್ರ ಏನು ಉಪಯೋಗ ಇಲ್ರ. ಯಾಕೋ ನಿನ್ ಪ್ರಯತ್ನ ಸಾಲ್ದೋ ಏನೋ? ನನ್ ಪ್ರಯತ್ನ ಸಾಕಾಗ್ತಿದೆ ಕಣ್ರ, ಆದ್ರೆ ನಂಗೆ ಫಲ ಸಿಕ್ಲೇ ಇಲ್ರ. ಫಲ ಸಿಗ್ಬೇಕು ಅಂದ್ರೆ ಅದ್ ಬಿಡ್ರ, ಅಲ್ಲಿ ನಿಮ್ ತಾಯಿ ಗೌಡ್ತಿ ಅಮ್ಮ ಮೊಮ್ಮಗನ ಕನಸು ಕಾಣ್ತಾ ಕುತ್ಕೊಂಡವ್ರೆ. ಮದ್ವು ನಿಮ್ ಮದುವೆ ವಿಚಾರ ಮಾತಾಡ್ರ? ನನ್ ಮದುವೆ ವಿಚಾರ ಮಾತಾಡಕ್ಕೆ ಇಷ್ಟು ದೂರ ಬಂದಿರೋದು. ನಡೀರ ಅಮರ. ಅಮರ ಪ್ರವೀಣ್ ಬಂದ್ರು ಕಣ್ರ. ಅಮ್ಮ ಅಮ್ಮ. ರವಿ ಏನಪ್ಪ ಇದು ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ ಪಾಪ? ಕೊನೆಗೂ ನಿನ್ಗೆ ಇಷ್ಟವಾದ ಹುಡುಗಿನೇ ಸಿಕ್ಕಿದ್ಲಲ್ಲ. ಸದ್ಯ ದೇವ್ರ ದೊಡ್ಡವನು. ಆ ಮಂಜುನಾಥ ಸ್ವಾಮಿಗೆ ನಾನು ಹೊತ್ತ ಹರಕೆ ಸುಳ್ಳಾಗ್ಲಿಲ್ಲ. ಸರಿ, ಮದ್ವೆ ಆದ್ಮೇಲೆ ಎಲ್ಲಿರ್ತೀಯಾ? ಏನಮ್ಮ ನಾನು ಪರೀಕ್ಷೆ ಮಾಡ್ತಿದ್ಯಾ? ನನಗಿಷ್ಟವಾದ ಹುಡುಗಿ ಸಿಕ್ಕಿದ್ಮೇಲೆ ಅವಳನ್ನ ಮದುವೆ ಆಗಿ ಇಲ್ಲೇ ಎಸ್ಟೇಟ್ ಅಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಅದನ್ನ ಮರ್ತು ಬಿಟ್ಟಿದ್ದೀನಿ ಅಂತ ಚೆಕ್ ಮಾಡ್ತಿದ್ದಾರೆ. ಅಲ್ಕಂಡ್ರ, ನೀವು ಮರ್ತರೋ ನಾವು ಮರ್ತೀವೇನ್ರ? ಇಲ್ಲಿರೋ 500 ಎಕರೆ ಕಾಫಿ ತೋಟ, ಅಡಿಕೆ ತೋಟಕ್ಕೆ ನೀವೇ ಸಾಹುಕಾರರು ಅಲ್ವೇನ್ರ? ಅಲ್ವಾ ಬಗಂಜಿ? ಅಮ್ಮ ನೀವೇನು ಅನುಮಾನ ಪಡ್ಬೇಡಿ, ಮದುವೆ ಆದ್ಮೇಲೆ ಇಲ್ಲಿರೋದೇ ನನಗಿಷ್ಟ. ನಿನಗೇನೋ ಇಷ್ಟ, ಆದ್ರೆ ನೀನ್ ಮದ್ವೆ ಆಗೋ ಹುಡುಗಿಗೆ? ಅಮ್ಮ ಚಿತ್ರ ನನಗೆ ಎಲ್ಲಾ ರೀತಿಯಲ್ಲೂ ಸರಿಯಾದ ಹೆಂಡತಿ ಆಗ್ತಾಳೆ ನನಗೆ ಚೆನ್ನಾಗ್ ಗೊತ್ತು. ಮುಹೂರ್ತ ಯಾವಾಗ ಇಟ್ಕೊಣ ಹೇಳಿ? ಬಗ್ಗುಂಜಿ, ಹುಣಸೆ ಹಳ್ಳಿಲಿರೋ ಶಾಸ್ತ್ರಿಗಳ ಹತ್ರ ಮುಹೂರ್ತ ಕೇಳ್ಕೊಂಡ್ ಬಾ. ಇವತ್ತೇ ಹೋಗ್ತೀನ್ರ. ಸರಿ ರವಿ, ಮದ್ವೆ ಉತ್ಸಾಹದಲ್ಲಿ ಅಮೆರಿಕಾದಲ್ಲಿರೋ ನಿನ್ನ ಅಕ್ಕ ಶಾಲಿನಿನ್ ಮಾತ್ರ ಮರಿಬೇಡ. ಇಲ್ಲ, ಬೇಗ ಪತ್ರ ಹಾಕು, ಸಾಧ್ಯವಾದ್ರೆ ಅವಳು ಬರ್ತಾಳೆ. ಖಂಡಿತ ಆಗ್ತೀನಿ. ಏನೋ ನರಸತ್ ನನ್ನ ಮಗನೇ, ನಿನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡ್ಲಿ, ಆಮೇಲೆ ತೋರಿಸ್ತೀನಿ ಕರಾಮತ್ತು ಒಂದೆಲ್ಲ. ಏನ್ ತೋರಿಸ್ತೆ ನೀನು? ಈಗ ಬೆಳ್ಳಿಟ್ಕೊಂಡ್ ಕೂತಿದ್ದೀನೋ ಬೋಳಿ ಮಗನೇ. ಈ ಜಗತ್ತನ್ನ ಛಿದ್ರ ಮಾಡಿ ಹೊಸ ಜಗತ್ತನ್ನ ನಿರ್ಮಾಣ ಮಾಡೋಕೆ ಹೊರಟವ್ರು ನಾವು. ಸಹನೆನೇ ನಮ್ ಸಂಪತ್ತು. ಸಹನೆ ಇಲ್ದೇ ಇದ್ರೆ ಕ್ರಾಂತಿ ಈಡೇರಲ್ಲ, ತಿಳ್ಕೊ. ನಿನ್ನ ಕ್ರಾಂತಿಗಷ್ಟು ಬೆಂಕಿ ಹಾಕ. ಹೌದು, ನನ್ ರುಕ್ಕಿ ಎಲ್ಲಿದ್ದಾಳೆ? ನಿನ್ನ ಮಾಜಿ ಗುರು ಕ್ಯಾಪ್ಟನ್ ರಾಜು ಜೊತೆಯಲ್ಲಿ ಆನಂದವಾಗಿದ್ದಾಳೆ. ಬಾಸ್ಟರ್ಡ್, ಸುಳ್ಳು ಬಗಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಸುಳ್ಳಲ್ಲ, ಸತ್ಯ. ಕೊಲ್ಲೋ ವಿದ್ಯೆನ ನಿನ್ಗೆ ಶಾಸ್ತ್ರೋಕ್ತವಾಗಿ ಹೇಳ್ಕೊಟ್ಟ ಆ ನಿನ್ನ ಕ್ರಾಂತಿ ಗುರು ಕೊನೆಗೆ ತನ್ನ ಜೀವದ ಪ್ರಶ್ನೆ ಬಂದಾಗ ನಿನ್ನ ಸರ್ಕಾರಕ್ಕೆ ಮಾರ್ದ. ನಿನ್ನ ಹುಡುಗಿನ ಸ್ವಂತಕ್ಕೆ ಇಟ್ಕೊಂಡ. ತಲೆ ಒಳಗೆ ಮೆಣಸಿನಕಾಯಿ ಪುಡಿ ತುಂಬಿಕೊಂಡು ಹೊರಗೆ ಕೂಗಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಕ್ಕಿ ಪಂಜರದಿಂದ ಹಾರೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ತನಕ ಶಾಂತವಾಗಿ ತಂಪಾಗಿರು. ಹಾಯ್ ಬ್ಯೂಟಿ. ಓ ಮದುವೆ ಯಾರ್ದು? ಓಹೋ ನಿನ್ ತಂಗಿದು? ಹೌದು ಸರ್. ವೆರಿ ಹ್ಯಾಪಿ, ವೆರಿ ವೆರಿ ಗುಡ್. ಖಂಡಿತ ಬರ್ತೇನೆ ಮದುವೆಗೆ. ಯಾವತ್ ಮದುವೆ? 27 ಸೆಪ್ಟೆಂಬರ್. 27 ಸೆಪ್ಟೆಂಬರ್ ಅಲ್ಲಯ್ಯ, ಮಾನ್ಯ ದಿವಸನೇ ಅಲ್ವೇ ರ್ಯಾಂಬೋ ಶಿವನ್ ಹಿಯರಿಂಗ್ ಶುರು ಆಗೋದು? ಹೌದು ಸರ್. ಮತ್ತೆ ಆವಾಗಲೇ ನೀ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ರೆ ಹೇಗೆಯ? ಅಲ್ಲಯ್ಯ, ಬೇರೆ ದಿವಸ ಮುಹೂರ್ತ ಇಟ್ಕೊಳಕ್ ಆಗ್ತಿರ್ಲಿಲ್ವೇನಯ್ಯ? ಮುಂದಿನ 2 ತಿಂಗಳು ಯಾವುದೇ ಮುಹೂರ್ತನೂ ಇರಲಿಲ್ಲ ಸರ್. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಹೌದು, ಮದುವೆ ವಿಚಾರದಲ್ಲಿ ಡಿಲೇ ಮಾಡಬಾರ್ದು. ಓಕೆ, ನಾನ್ ನಿನಗೆ ರಜಾ ಸ್ಯಾಂಕ್ಷನ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ತಪ್ಪದೆ ಮದುವೆಗೆ ಬರಲೇಬೇಕು. ಖಂಡಿತ ಬರ್ತೇನೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.